Hallelujah. 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 பிரியமான தேவ பிள்ளையே, ನನಗೆ ಪ್ರಿಯರಾದ ದೇವ ಮಗುವೇ, கர்த்தர் உன்னுடைய மன விருப்பத்தை நிறைவேற்ற ಈ விரும்புகிறார். ದಿನ ದೇವರು ನಿನ್ನ ಹೃದಯದ ಆಸೆಗಳನ್ನು ನೆರವೇರಿಸಲಿಕ್ಕೆ What ಬಯಸ್ತಾರೆ. do you want? ನಿನಗೆ ಏನು ಬೇಕು? Amen. The call from heaven today is, ಈ ದಿನ ಪರಲೋಕದ ಕೂಗು ಆಗಿರುವಾಗ, amen, tell it from your heart, Lord, I need you. ನಿಮ್ಮ ಅಂತರಾಳದಿಂದ ಹೃದಯದಿಂದ ನೀವು ಹೇಳ್ರಿ, ಕರ್ತನೇ ನನಗೆ ನೀವೇ ಬೇಕು, நீங்க இன்னும் வேணும் ஆண்டவரே, ನನಗೆ ಇನ್ನೂ ಹೆಚ್ಚಾಗಿ ನೀನು ಬೇಕಪ್ಪ, ಇನ್ನೂ எனக்கு வேணும், ಇನ್ನೂ ಹೆಚ್ಚಾಗಿ ನೀನು ನನಗೆ if you ಬೇಕು. are feeling difficult in your life situation, ನಿಮ್ಮ ಜೀವನದ ಪರಿಸ್ಥಿತಿಯಲ್ಲಿ ನೀವು ಕಷ್ಟದಲ್ಲಿರುವುದಾದ್ರೆ, உங்களுக்கு அற்புதத்தை விட இன்னொன்று முக்கியமாய் வேணும். அது என்னவென்றால் ஆண்டவர் இன்னும் அதிகமாய் உனக்கு வேணும். ನಿಮಗೆ ಅದ್ಭುತಕ್ಕಿಂತ ಹೆಚ್ಚಾಗಿ ಇನ್ನೊಂದು ನಿಮಗೆ ಬೇಕು. ದೇವರು ನಿಮ್ಮ ಜೀವಿತದಲ್ಲಿ ಇನ್ನೂ ಹೆಚ್ಚಾಗಿ ನಿಮಗೆ ಬೇಕು. எவ்வளவு பேர் ஆமென் ಎಷ್ಟು சொல்றீங்க? ಜನ ಆಮೆನ್ ಅಂತೀರಾ? எவ்வளவு பேர் ஆமென் சொல்றீங்க? ಎಷ್ಟು ಜನ ಆಮೆನ್ ಅಂತೀರಾ? மனுஷன் செய்ய முடியாததை தேவன் உனக்கு செய்யணும் என்றால் நீர் அவரையே பிடித்துக்கொள். ಮನುಷ್ಯನಿಂದ ಆಗದೇ ಇರುವಂತ ಕಾರ್ಯ ದೇವರು ನಿನಗೆ ಮಾಡಬೇಕಂದ್ರೆ ಆ ದೇವರನ್ನೇ ನೀ ಹಿಡಿದುಕೋ. மெடிக்கல் சயின்ஸால பண்ண முடியாத ஒரு காரியம் உன் வாழ்க்கையில நடக்க வேண்டும் என்றால் நீர் அவரையே பிடித்துக்கொள். ವೈದ್ಯಕೀಯ ಲೋಕ ನಿನ್ನ ಜೀವಿತದಲ್ಲಿ ಮಾಡ್ಲಿಕ್ಕೆ ಆಗದ ಕಾರ್ಯ ಮಾಡ್ಬೇಕಂತ ನೀನು ನೆನೆಸುವುದಾದ್ರೆ ಆತನನ್ನೇ ನೀನು ಕೂಗು. நீங்க நினைக்க முடியாதது, உங்களால பிரமிக்க முடியாத ஒரு அதிசயம் உன் வீட்டில நடந்தாகணும் என்றால் நீர் அவரை கேளு. ನೀ ನೆನೆಸ್ಲಿಕ್ಕೆ ಆಗದಂತ ಕಾರ್ಯ, ಊಹಿಸಲಿಕ್ಕೆ ಆಗದಂತ ಕಾರ್ಯ, ಭ್ರಮಿಸ್ಲಿಕ್ಕೂ ಆಗದಂತ ಕಾರ್ಯ ನಿನ್ ಕುಟುಂಬದಲ್ಲಿ ಜೀವಿತದಲ್ಲಿ ನೆರವೇರ್ಬೇಕಾದ್ರೆ ಆತನನ್ನೇ ನೀನು ಕೂಗು. எல்லா நிறைவும் அவருக்குள்ளதான் இருக்கு. ಆತನೊಳಗೆ ಸರ್ವ ಸಂಪೂರ್ಣತೆ ನೆಲೆಗೊಂಡು ವಾಸವಾಗಿದೆ. The fullness of God is in Christ Jesus. ದೇವರ ಸರ್ವ ಸಂಪೂರ್ಣತೆ ಕ್ರಿಸ್ತನಲ್ಲಿ ನೆಲೆಗೊಂಡು ಕ್ರಿಸ್ತನೊಳಗೆ ವಾಸವಾಗಿದೆ. ಕ್ರಿಸ್ತನೊಳಗೆ ಅದು ಇರುವಂತದ್ದಾಗಿದೆ. ಕ್ರಿಸ್ತನಲ್ಲಿ ಅದು ಇರುವಂತದ್ದಾಗಿದೆ. ಕ್ರಿಸ್ತುವಿನ ಪ್ರಸನ್ನತೆ ಕೇಳು. ಆ ಕ್ರಿಸ್ತನ ಪ್ರಸನ್ನತೆಗಾಗಿ ಕೇಳು. Hallelujah. Hallelujah. Sometimes we do something. ಕೆಲವು ಬಾರಿ ಕೆಲವು ಕಾರ್ಯಗಳನ್ನು ನಾವು ಮಾಡ್ತೇವೆ. We carry hatred. ನಾವು ಕಹಿತನವನ್ನ ಇಟ್ಕೊಳ್ತೇವೆ. Amen. We carry hatred. ಹೊತ್ಕೊಳ್ತೇವೆ. ನಾವು ಕಹಿತನವನ್ನು ಹೊತ್ಕೊಳ್ತೇವೆ. We carry it. We pass it through from someone. ನಾವು ಒಬ್ಬರಿಂದ ಅದನ್ನು ನಮ್ಮೊಳಗೆ ನಾವು ತೆಗೆದುಕೊಳ್ತೇವೆ. No. ಇಲ್ಲ. Amen. Salome did one mistake. ಸಲೋಮಿ ಒಂದು ತಪ್ಪನ್ನ ಮಾಡಿದ್ಲು. ಯಾರ್ದೋ ಕಸಪ ಅವ ಎಡ್ತುಕಿಟ್ಟ. ಯಾರದೋ ಕಹಿತನನ ಈಕೆ ಹೊತ್ಕೊಬಿಟ್ಲು. ಅಮ್ಮದಾನೆ. ಹೌದು. ಅವಳಕ್ಕೂ ಯೋವಾನಕ್ಕೂ ಒಣ್ಣು ಇಲ್ಲಲ್ಲ. ಆಕೆಗೂ ಯೋಹಾನಿಗೂ ಏನು ಸಮಸ್ಯೆನೇ ಇಲ್ಲ. ನೆನೆಸಿ ಪಾರುಂಗ. ನೆನೆಸಿ ನೋಡಿ. If she would have asked good thing, ಆಕೆ ಇನ್ನು ಒಳ್ಳೆದನ್ನ ಕೇಳ್ಕೊಂಡಿದ್ದಿದ್ರೆ, ஒரு மரணத்தை கேட்டதுக்கே ராஜா செஞ்சாருன்னா அவள் ஜீவனை கேட்டிருந்தா அவ எப்படி வாழ்ந்திருப்பா. ಮರಣವನ್ನೇ ಆಕೆ ಕೇಳಿದಾಗ ರಾಜ ಅದನ್ನ ನೆರವೇರಿಸಿದ ಅಂದ್ರೆ ಆಕೆ ಒಳ್ಳೆದನ್ನ ಜೀವವನ್ನ ಹೊಂದ್ಕೊಂಡಿದ್ರೆ ಎಷ್ಟು ಚೆನ್ನಾಗಿ. அவள் வாயால நிறைவாய் ஆசீர்வதிக்கப்பட்டு அவள் எவ்வளவோ நல்லது கேட்டிருக்கலாம். ಆಕೆ ಚೆನ್ನಾಗಿ ಆಶೀರ್ವಾದ ಹೊಂದ್ಕೊಳ್ಳಿಕ್ಕೆ ಬಾಯಿಂದ ಆಕೆ ಏನಾದ್ರೂ ಕೇಳಿದ್ದಿರಬಹುದು. She would have asked bungalow, she would have asked minister post, she would have asked, amen, money, she would have asked blessing, she would have asked lands, she would have asked properties. ಆಕೆ ಬಂಗ್ಲೋ ಕೇಳಿರ್ಬಹುದು, ಆಕೆ ಸ್ವತ್ತನ್ನ ಕೇಳಿದ್ದಿರಬಹುದು, ಆಕೆ ಬಂದು ಉತ್ತಮವಾದ ಉನ್ನತ ಹುದ್ದೆನ ಕೇಳಿರ್ಬಹುದು, ಏನಾದ್ರೂ ಬಾಕಿ ಕೇಳಬಹುದಾಗಿತ್ತಲ್ಲ. ಎದಕ್ಕೂ ಪ್ರಯೋಜನವಿಲ್ಲದ ಕೇಟೆ. ಆದ್ರೆ ಯಾವುದಕ್ಕೂ ಪ್ರಯೋಜನಕ್ಕೆ ಬರದೇ ಇರೋದನ್ನ ಕೇಳಿ. ಯಾವ್ದಕ್ಕೂ ಪ್ರಯೋಜನವಿಲ್ಲ ಕೇಟೆ. ಯಾವುದಕ್ಕೂ ಪ್ರಯೋಜನ ಇಲ್ಲದೆ ಕೇಳಿ. ಉನಕ್ಕೂ ಲಾಭವಿಲ್ಲ, ನಿನಗೂ ಲಾಭ ಇಲ್ಲ. ಇನ್ನೊರ್ತರ வாழ்க்கையோ ಅಳಿச்சுಬಿಟ್ಟೆ, ಇನ್ನೊಬ್ಬರ ಜೀವನಾನು ನಾಶ ಮಾಡಿ, ರಾಜಾವಿಯೋ ದುಃಖ ಪಡ್ತಿ ಬಿಟ್ಟೆ, ರಾಜಾನು ದುಃಖ ಪಡಿಸ್ಬಿಟ್ಟು, ಊರೇ ಉನ ಕಾರಿ ತುಪ್ಪ ಬಿಟ್ಟೆ, ಲೋಕವೇ ನಿನ್ನ ನೋಡಿ ಉಗಿಯೋ ರೀತಿಯಲ್ಲಿ. ಹಲೋ, ಆರ್ ಯು ಹಿಯರ್ ವಿತ್ ಮೀ? ನೀವು ನನ್ನೊಂದಿಗಿದ್ದೀರಾ? ಟುಡೇ ಐ ವಾಂಟ್ ಟು ಟೆಲ್ ಯು, ಈ ದಿನ ನಾನು ನಿಮಗೆ ಹೇಳ್ತೇನೆ, ಆಮೆನ್, ಯುವರ್ ಡಿಸೈರ್ ನಿಮ್ಮ ಆಸೆ ಶುಡ್ ಪ್ಲೀಸ್ ಗಾಡ್, ದೇವರನ್ನ ಮೆಚ್ಚಿಸುವಂತದಾಗಿರಬೇಕು. ஹalleluya. எவ்வளவு பேர் ஆமென் சொல்றீங்க? ಎಷ್ಟು ಜನ ಆಮೆನ್ ಅಂತ? ஹalleluya. ஹalleluya. எவ்வளவு பேர் ஆமென் சொல்றீங்க? ಎಷ್ಟು ಜನ ಆಮೆನ್ ಅಂತ? ಎಲ್ಲರೂ சொல்லுங்க. ಎಲ್ಲರೂ ಹೇಳಿ. I don't carry devil's voice. ನಾನು ಸೈತಾನನ ಸ್ವರವನ್ನ ಹೊತ್ತುಕೊಳ್ಳೋದಿಲ್ಲ. I don't carry enmity. ನಾನು ಶತ್ರುತ್ವವನ್ನ, ಹಗೆತನವನ್ನ ನಾನು ಹೊತ್ತುಕೊಳ್ಳಲ್ಲ. I don't carry sinful thought. ನಾನು ಕೆಟ್ಟ ತಪ್ಪಾದ ಪಾಪದ ಆಲೋಚನೆಗಳನ್ನ ನಾನು ಹೊತ್ತುಕೊಳ್ಳಲ್ಲ.
ಕೂತ್ಕೊಳ್ಳೋದಿಲ್ಲ. Amen. Hallelujah. Hallelujah. When the king is on your side, ರಾಜ ನಿಮ್ಮ when ಪಕ್ಷವಾಗಿರುವಾಗ, king is pleased with you, ರಾಜ ನಿಮ್ಮನ್ನು ಮೆಚ್ಚಿರುವಾಗ, உனக்கு வேற எதுவும் வேண்டாயா, ನಿನಗೆ ಬೇರೆ ಏನು உனக்கு ಬೇಕಾಗಿಲ್ಲ. யாரும் வேண்டாயா, ಬೇಡ ನಿನಗೆ ಆಲೋಚನೆ உனக்கு ಹೇಳಲಿಕ್ಕೆ, சொல்லி கொடுக்க யாரும் வேண்டாம். ನಿನಗೆ ಹೇಳಿಕೊಡ್ಲಿಕ್ಕೆ ಯಾರು ಬೇಡ. எவ்வளவு பேர் ஆமென் சொல்றீங்க? ಎಷ್ಟು ಜನ ಆಮೆನ್ ಅಂತೀರಾ? உனக்கு தேவையானதை விட மிகவும் அதிகமாய் தேவன் உனக்கு தருவார். ನಿನಗೆ ಅಗತ್ಯತೆ ಇರುವುದಕ್ಕಿಂತ ಇನ್ನು ಎಷ್ಟೋ ಹೆಚ್ಚಾಗಿ ದೇವರು ನಿನಗೆ எவ்வளவு பேர் ಕೊಡ್ತಾರೆ. ஆமென் சொல்றீங்க? ಎಷ್ಟು ಜನ ಆಮೆನ್ ಅಂತೀರಾ? உன் நிலைமையை மாற்றி ஆண்டவர் பார்த்து சந்தோஷப்படுவார். ನಿನ್ನ ಪರಿಸ್ಥಿತಿಗಳನ್ನು ಮಾರ್ಪಡಿಸಿ ದೇವರು ನಿನ್ನ ನೋಡಿ ಸಂತೋಷ ಪಡ್ತಾರೆ. ஆண்டவர் உன்னை அழைத்தது ஜீவன் கொடுக்க, ஜீவன் எடுக்க அல்ல. ದೇವರು ನಿನ್ನನ್ನು ಕರೆದದ್ದು ಜೀವವನ್ನು ಸಮೃದ್ಧಿಯಾಗಿ ಕೊಡ್ಲಿಕ್ಕೆ, ಜೀವ ತೆಗಿಲಿಕ್ಕಲ್ಲ. எவ்வளவு பேர் ஆமென் சொல்றீங்க? ಎಷ್ಟು ಜನ ಆಮೆನ್ நீ ಅಂತೀರಾ? வாழ்வளிக்க பிறந்தவன், ನೀನು ಜೀವವನ್ನ ಕೊಡ್ಲಿಕ್ಕೆ ಹುಟ್ಟಿದವನು, பசியாற்ற பிறந்தவன், ನೀನು ಹಸಿವನ್ನು ನೀಗಿಸಲು ಹುಟ್ಟಿದವನು, கண்ணீரை துடைக்க ನೀ பிறந்தவன், ಕಣ್ಣೀರನ್ನು ಒರೆಸುವುದಕ್ಕೆ ಹುಟ್ಟಿದವನು, ஜனங்கள் கஷ்டங்களுக்காக பிறந்தவன். ನೀ ಜನರ ಕಷ್ಟಗಳಿಗಾಗಿ You ಹುಟ್ಟಿದವನು, are a savior. ನೀನು ರಕ್ಷಕ, You are a savior. ನೀನು ರಕ್ಷಕನು, You are an answer for someone's prayer. ನೀನು ಯಾರೋ ಒಬ್ಬರ ಪ್ರಾರ್ಥನೆಗೆ ಉತ್ತರ, ನೀನು You are a miracle worker. ನೀನು ಅದ್ಭುತ ಮಾಡುವವನು, You are a peace carrier. ನೀನು ಸಮಾಧಾನವನ್ನು ಹೊತ್ತು ನಡೆಯುವವನು. உனக்கு பிசாசு பேச காதை விட்டு கொடுக்காத. ನಿನ್ನೊಂದಿಗೆ ಮಾತನಾಡಲಿಕ್ಕೆ ಸೈತಾನಿಗೆ ಕಿವಿ ಕೊಡಬೇಡ. உங்க காதை வந்து பிசாசுக்கு விட்டு கொடுக்காத. உனக்கு ஆலோசனையை சொல்ல. ಸೈತಾನ್ ನಿಮಗೆ ಆಲೋಚನೆ ಹೇಳಿಕೊಡೋದಕ್ಕೆ ನಿಮ್ಮ ಕಿವಿಗಳನ್ನ ಸೈತಾನ್ ಮಾತನಾಡುವುದನ್ನು ಕೇಳುವುದಕ್ಕೆ Your ಬಿಟ್ಕೊಡಬೇಡಿ. life is only between you and God. ನಿಮ್ಮ ಜೀವನ ನಿಮಗೂ ದೇವರಿಗೂ ಮಧ್ಯ ಮಾತ್ರ. எவ்வளவு பேர் ஆமென் சொல்றீங்க? ಎಷ್ಟು ಜನ ಆಮೆನ್ ಅಂತೀರಾ? உனக்கோ உன் தேவனுக்கு நடுவுல ನಿನಗೂ ನಿನ್ನ ದೇವರಿಗೂ ಮಧ್ಯದಲ್ಲಿ யாரையும் வர விடாத. ಬೇರೆ ಯಾರನ್ನು எவ்வளவு ಬರಗೊಡಿಸಬೇಡ. பேர் இன்னைக்கு ஆமென் சொல்றீங்க? ಎಷ್ಟು ಜನ ಈ ದಿನ ಆಮೆನ್ ಅಂತೀರಾ? யாரையும் வர விடாத. ಯಾರನ್ನು ಮಧ್ಯ ಬರ್ಲಿಕ್ಕೆ ಬಿಡಬೇಡ.